ಹಿರಿಯ ಗುರುಗಳಿಗೆ ಗೌರವವನ್ನು ಅರ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ವಿಶೇಷವಾಗಿ ಧರ್ಮಸ್ಥಳದ ಹೆಗಡೆಯವರು ಬಂದು ಈಗಾಗಲೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಗಮಿಸಿದ್ದಾರೆ. ಈಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿದ್ದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಕೂಡ ಹಿರಿಯ ಗುರುಗಳ ಬಗ್ಗೆ ಕವನವನ್ನು ಅವರೇ ಸ್ವಯಂ ರಚಿಸಿ ವಾಚನವನ್ನು ಮಾಡಿರ್ತಕ್ಕಂಥದ್ದು ಒಂದು ವಿಶೇಷತೆ. ಹೀಗಾಗಿ ಈ ಒಂದು ಶ್ರವಣಬೆಳಗೊಳ ಒಂದು ಐತಿಹಾಸಿಕ ಇತಿಹಾಸವನ್ನು ಏನು ಹೊಂದಿದೆ, ಆ ಇತಿಹಾಸಕ್ಕೆ ಪೂರಕವಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ಶ್ರವಣಬೆಳಗೊಳದ ಮಹತ್ವವನ್ನು ಜಗತ್ತಿಗೆ, ಶಾಂತಿಯ ಮಹತ್ವವನ್ನು ಜಗತ್ತಿಗೆ ಪಸರಿಸತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಸಚಿವ ಸಂಪುಟ ಸಭೆ ನೀವು ಹೋಗೋಕೆ ಬಿಡಲೇ ಇಲ್ವಲ್ಲ. ಸಚಿವ ಸಂಪುಟದ ಸಭೆ ಏನಿದೆ ನಡವಳಿಕೆಗಳನ್ನು ಅಲ್ಲಿ ಬ್ರೀಫ್ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗುತ್ತೆ. ಸಮಾವೇಶ ಯಶಸ್ವಿ ಆಯ್ತಾ ಇಲ್ಲ ನೀವು ಹೇಳಬೇಕು. ನಿನ್ನೆ ನಾವು ನಮ್ಮ ಇವರ ಅನುಪಸ್ಥಿತಿಯನ್ನು ನಾವೆಲ್ಲ ಗಮನಿಸ್ತೇವೆ. ಯಾರು ಅನುಪಸ್ಥಿತಿ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ರದ್ದು, ಅವರು ಕಾರಣಾಂತರದಿಂದ ಮತ್ತು ಕಮ್ಯುನಿಕೇಷನ್ ಗ್ಯಾಪ್ನಿಂದ ಅವರು ಭಾಗವಹಿಸಲಿಕ್ಕೆ ಆಗಿಲ್ಲ. ಅವರ ಕ್ಷಮೆಯನ್ನು ಕೂಡ ನಾನು ಈಗಾಗಲೇ ಕೋರಿದ್ದೇನೆ. ಮತ್ತು ಸಮಾವೇಶ ಭಾಳ ಚೆನ್ನಾಗಿ ಏನು ಜನರಿಗೆ ಮುಟ್ಟಿಸ್ಬೇಕಾಗಿತ್ತು ವಿಷಯವನ್ನು ಅದನ್ನು ನನ್ನ ಸಮಾವೇಶ ಮುಟ್ಟಿಸಿದೆ ಅಂತೇಳಿ ನಾನು ಭಾವಿಸ್ತೇನೆ. ಜನರಿಗೆ, ವಿರೋಧ ಪಕ್ಷಗಳಿಗೆ ಅಥವಾ ಯಾರಿಗೆ? ವಿರೋಧ ಪಕ್ಷದ ಜನರಿಗೆ ಅಂತ ಮಾಡ್ಕೊಳ್ಳಿ. ಹಾಂ, ನೋಡ್ರಿ, ಈಗ ಒಂದು ಹೇಳ್ತೀನಿ ಕೇಳಿ. ವೈಯಕ್ತಿಕವಾಗಿ ಯಾರ ಮೇಲೆ ಯಾರೂ ಅಟ್ಯಾಕ್ ಮಾಡಬಾರ್ದು. ಅವರ ಸಿದ್ಧಾಂತ, ತತ್ವ, ಅವರ ಅನುಕರಣೆ ಮಾಡ್ತಕ್ಕಂಥ ರೀತಿ ನೀತಿಗಳ ಬಗ್ಗೆ, ಅವರ ಕಾರ್ಯವೈಖರಿ ಬಗ್ಗೆ ಯಾರು ಬೇಕಾದ್ರೂ ಟೀಕೆ ಮಾಡಲಿ. ಆದರೆ ವೈಯಕ್ತಿಕವಾಗಿ ರಾಜಕೀಯ ಮುಖಂಡರುಗಳು ಯಾವುದೇ ಪಕ್ಷದವರಾಗಲಿ ಟೀಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವರ ಅಭಿಪ್ರಾಯ ಇರ್ಬೋದು, ಅದನ್ನು ಸರಿ ಇಲ್ಲ ಅಂತಲೇ ತಾನು ನನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದು. ಜನಕಲ್ಯಾಣ ಅಂತ ಹೇಳಿ ನಾವು ಜನರಲ್ಲಿರ್ತಕ್ಕಂಥ ಸುಳ್ಳುಗಳನ್ನು ಏನು ಹೇಳಿದ್ದಾರೆ, ಆ ಸುಳ್ಳುಗಳು ಸರಿ ಇಲ್ಲ, ಸತ್ಯ ಅಂಶ ಇದು ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಲಿಕ್ಕೆ ನೆನೆ ಆ ಒಂದು ಸಮಾವೇಶ ಜರುಗಿದ್ದು. ಹಿರಿಯ ಗುರುಗಳಿಗೆ ಗೌರವವನ್ನು ಅರ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ವಿಶೇಷವಾಗಿ ಧರ್ಮಸ್ಥಳದ ಹೆಗಡೆಯವರು ಬಂದು ಈಗಾಗಲೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಗಮಿಸಿದ್ದಾರೆ. ಈಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿದ್ದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಕೂಡ ಹಿರಿಯ ಗುರುಗಳ ಬಗ್ಗೆ ಕವನವನ್ನು ಅವರೇ ಸ್ವಯಂ ರಚಿಸಿ ವಾಚನವನ್ನು ಮಾಡಿರ್ತಕ್ಕಂಥದ್ದು ಒಂದು ವಿಶೇಷತೆ. ಹೀಗಾಗಿ ಈ ಒಂದು ಶ್ರವಣಬೆಳಗೊಳ ಒಂದು ಐತಿಹಾಸಿಕ ಇತಿಹಾಸವನ್ನು ಏನು ಹೊಂದಿದೆ, ಆ ಇತಿಹಾಸಕ್ಕೆ ಪೂರಕವಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ಶ್ರವಣಬೆಳಗೊಳದ ಮಹತ್ವವನ್ನು ಜಗತ್ತಿಗೆ, ಶಾಂತಿಯ ಮಹತ್ವವನ್ನು ಜಗತ್ತಿಗೆ ಪಸರಿಸತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಸಚಿವ ಸಂಪುಟ ಸಭೆ ನೀವು ಹೋಗೋಕೆ ಬಿಡಲೇ ಇಲ್ವಲ್ಲ. ಸಚಿವ ಸಂಪುಟದ ಸಭೆ ಏನಿದೆ ನಡವಳಿಕೆಗಳನ್ನು ಅಲ್ಲಿ ಬ್ರೀಫ್ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗುತ್ತೆ. ಸಮಾವೇಶ ಯಶಸ್ವಿ ಆಯ್ತಾ ಇಲ್ಲ ನೀವು ಹೇಳಬೇಕು. ನಿನ್ನೆ ನಾವು ನಮ್ಮ ಇವರ ಅನುಪಸ್ಥಿತಿಯನ್ನು ನಾವೆಲ್ಲ ಗಮನಿಸ್ತೇವೆ. ಯಾರು ಅನುಪಸ್ಥಿತಿ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ರದ್ದು, ಅವರು ಕಾರಣಾಂತರದಿಂದ ಮತ್ತು ಕಮ್ಯುನಿಕೇಷನ್ ಗ್ಯಾಪ್ನಿಂದ ಅವರು ಭಾಗವಹಿಸಲಿಕ್ಕೆ ಆಗಿಲ್ಲ. ಅವರ ಕ್ಷಮೆಯನ್ನು ಕೂಡ ನಾನು ಈಗಾಗಲೇ ಕೋರಿದ್ದೇನೆ. ಮತ್ತು ಸಮಾವೇಶ ಭಾಳ ಚೆನ್ನಾಗಿ ಏನು ಜನರಿಗೆ ಮುಟ್ಟಿಸ್ಬೇಕಾಗಿತ್ತು ವಿಷಯವನ್ನು ಅದನ್ನು ನನ್ನ ಸಮಾವೇಶ ಮುಟ್ಟಿಸಿದೆ ಅಂತೇಳಿ ನಾನು ಭಾವಿಸ್ತೇನೆ. ಜನರಿಗೆ, ವಿರೋಧ ಪಕ್ಷಗಳಿಗೆ ಅಥವಾ ಯಾರಿಗೆ? ವಿರೋಧ ಪಕ್ಷದ ಜನರಿಗೆ ಅಂತ ಮಾಡ್ಕೊಳ್ಳಿ. ಹಾಂ, ನೋಡ್ರಿ, ಈಗ ಒಂದು ಹೇಳ್ತೀನಿ ಕೇಳಿ. ವೈಯಕ್ತಿಕವಾಗಿ ಯಾರ ಮೇಲೆ ಯಾರೂ ಅಟ್ಯಾಕ್ ಮಾಡಬಾರ್ದು. ಅವರ ಸಿದ್ಧಾಂತ, ತತ್ವ, ಅವರ ಅನುಕರಣೆ ಮಾಡ್ತಕ್ಕಂಥ ರೀತಿ ನೀತಿಗಳ ಬಗ್ಗೆ, ಅವರ ಕಾರ್ಯವೈಖರಿ ಬಗ್ಗೆ ಯಾರು ಬೇಕಾದ್ರೂ ಟೀಕೆ ಮಾಡಲಿ. ಆದರೆ ವೈಯಕ್ತಿಕವಾಗಿ ರಾಜಕೀಯ ಮುಖಂಡರುಗಳು ಯಾವುದೇ ಪಕ್ಷದವರಾಗಲಿ ಟೀಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವರ ಅಭಿಪ್ರಾಯ ಇರ್ಬೋದು, ಅದನ್ನು ಸರಿ ಇಲ್ಲ ಅಂತಲೇ ತಾನು ನನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದು. ಜನಕಲ್ಯಾಣ ಅಂತ ಹೇಳಿ ನಾವು ಜನರಲ್ಲಿರ್ತಕ್ಕಂಥ ಸುಳ್ಳುಗಳನ್ನು ಏನು ಹೇಳಿದ್ದಾರೆ, ಆ ಸುಳ್ಳುಗಳು ಸರಿ ಇಲ್ಲ, ಸತ್ಯ ಅಂಶ ಇದು ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಲಿಕ್ಕೆ ನೆನೆ ಆ ಒಂದು ಸಮಾವೇಶ ಜರುಗಿದ್ದು. ಹಿರಿಯ ಗುರುಗಳಿಗೆ ಗೌರವವನ್ನು ಅರ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ.
ವಿಶೇಷವಾಗಿ ಧರ್ಮಸ್ಥಳದ ಹೆಗಡೆಯವರು ಬಂದು ಈಗಾಗಲೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಗಮಿಸಿದ್ದಾರೆ. ಈಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿದ್ದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಕೂಡ ಹಿರಿಯ ಗುರುಗಳ ಬಗ್ಗೆ ಕವನವನ್ನು ಅವರೇ ಸ್ವಯಂ ರಚಿಸಿ ವಾಚನವನ್ನು ಮಾಡಿರ್ತಕ್ಕಂಥದ್ದು ಒಂದು ವಿಶೇಷತೆ. ಹೀಗಾಗಿ ಈ ಒಂದು ಶ್ರವಣಬೆಳಗೊಳ ಒಂದು ಐತಿಹಾಸಿಕ ಇತಿಹಾಸವನ್ನು ಏನು ಹೊಂದಿದೆ, ಆ ಇತಿಹಾಸಕ್ಕೆ ಪೂರಕವಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ಶ್ರವಣಬೆಳಗೊಳದ ಮಹತ್ವವನ್ನು ಜಗತ್ತಿಗೆ, ಶಾಂತಿಯ ಮಹತ್ವವನ್ನು ಜಗತ್ತಿಗೆ ಪಸರಿಸತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಸಚಿವ ಸಂಪುಟ ಸಭೆ ನೀವು ಹೋಗೋಕೆ ಬಿಡಲೇ ಇಲ್ವಲ್ಲ. ಸಚಿವ ಸಂಪುಟದ ಸಭೆ ಏನಿದೆ ನಡವಳಿಕೆಗಳನ್ನು ಅಲ್ಲಿ ಬ್ರೀಫ್ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗುತ್ತೆ. ಸಮಾವೇಶ ಯಶಸ್ವಿ ಆಯ್ತಾ ಇಲ್ಲ ನೀವು ಹೇಳಬೇಕು. ನಿನ್ನೆ ನಾವು ನಮ್ಮ ಇವರ ಅನುಪಸ್ಥಿತಿಯನ್ನು ನಾವೆಲ್ಲ ಗಮನಿಸ್ತೋ. ಯಾರು ಅನುಪಸ್ಥಿತಿ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರದು, ಅವರು ಕಾರಣಾಂತರದಿಂದ ಮತ್ತು ಕಮ್ಯುನಿಕೇಷನ್ ಗ್ಯಾಪ್ನಿಂದ ಅವರು ಭಾಗವಹಿಸಲಿಕ್ಕೆ ಆಗಿಲ್ಲ. ಅವರ ಕ್ಷಮೆಯನ್ನು ಕೂಡ ನಾನು ಈಗಾಗಲೇ ಕೋರಿದ್ದೇನೆ. ಮತ್ತು ಸಮಾವೇಶ ಭಾಳ ಚೆನ್ನಾಗಿ ಏನು ಜನರಿಗೆ ಮುಟ್ಟಿಸ್ಬೇಕಾಗಿತ್ತು ವಿಷಯವನ್ನು, ಅದನ್ನು ನನ್ನ ಸಮಾವೇಶ ಮುಟ್ಟಿಸಿದೆ ಅಂತೇಳಿ ನಾನು ಭಾವಿಸ್ತೇನೆ. ಜನರಿಗೆ, ವಿರೋಧ ಪಕ್ಷಗಳಿಗ ಅಥವಾ ಯಾರಿಗೆ? ವಿರೋಧ ಪಕ್ಷದ ಜನರಿಗೆ ಅಂತ ಮಾಡ್ಕೊಳ್ಳಿ. ಹಾಂ, ನೋಡ್ರಿ, ಈಗ ಒಂದು ಹೇಳ್ತೀನಿ ಕೇಳಿ. ವೈಯಕ್ತಿಕವಾಗಿ ಯಾರ ಮೇಲೆ ಯಾರೂ ಅಟ್ಯಾಕ್ ಮಾಡಬಾರ್ದು. ಅವರ ಸಿದ್ಧಾಂತ, ತತ್ವ, ಅವರ ಅನುಕರಣೆ ಮಾಡ್ತಕ್ಕಂಥ ರೀತಿ ನೀತಿಗಳ ಬಗ್ಗೆ, ಅವರ ಕಾರ್ಯವೈಖರಿ ಬಗ್ಗೆ ಯಾರು ಬೇಕಾದ್ರೂ ಟೀಕೆ ಮಾಡಲಿ. ಆದರೆ ವೈಯಕ್ತಿಕವಾಗಿ ರಾಜಕೀಯ ಮುಖಂಡರುಗಳು ಯಾವುದೇ ಪಕ್ಷದವರಾಗಲಿ ಟೀಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವರ ಅಭಿಪ್ರಾಯ ಇರ್ಬೋದು, ಅದನ್ನು ಸರಿ ಇಲ್ಲ ಅಂತಲೇ ತಾನು ನನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದು. ಜನಕಲ್ಯಾಣ ಅಂತ ಹೇಳಿ ನಾವು ಜನರಲ್ಲಿರ್ತಕ್ಕಂಥ ಸುಳ್ಳುಗಳನ್ನು ಏನು ಹೇಳಿದ್ದಾರೆ, ಆ ಸುಳ್ಳುಗಳು ಸರಿ ಇಲ್ಲ, ಸತ್ಯ ಅಂಶ ಇದು ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಲಿಕ್ಕೆ ನೆನೆ ಆ ಒಂದು ಸಮಾವೇಶ ಜರುಗಿದ್ದು. ಹಿರಿಯ ಗುರುಗಳಿಗೆ ಗೌರವವನ್ನು ಅರ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ವಿಶೇಷವಾಗಿ ಧರ್ಮಸ್ಥಳದ ಹೆಗಡೆಯವರು ಬಂದು ಈಗಾಗಲೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಗಮಿಸಿದ್ದಾರೆ. ಈಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿದ್ದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಕೂಡ ಹಿರಿಯ ಗುರುಗಳ ಬಗ್ಗೆ ಕವನವನ್ನು ಅವರೇ ಸ್ವಯಂ ರಚಿಸಿ ವಾಚನವನ್ನು ಮಾಡಿರ್ತಕ್ಕಂಥದ್ದು ಒಂದು ವಿಶೇಷತೆ. ಹೀಗಾಗಿ ಈ ಒಂದು ಶ್ರವಣಬೆಳಗೊಳ ಒಂದು ಐತಿಹಾಸಿಕ ಇತಿಹಾಸವನ್ನು ಏನು ಹೊಂದಿದೆ, ಆ ಇತಿಹಾಸಕ್ಕೆ ಪೂರಕವಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ಶ್ರವಣಬೆಳಗೊಳದ ಮಹತ್ವವನ್ನು ಜಗತ್ತಿಗೆ, ಶಾಂತಿಯ ಮಹತ್ವವನ್ನು ಜಗತ್ತಿಗೆ ಪಸರಿಸತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಸಚಿವ ಸಂಪುಟ ಸಭೆ ನೀವು ಹೋಗೋಕೆ ಬಿಡಲೇ ಇಲ್ವಲ್ಲ. ಸಚಿವ ಸಂಪುಟದ ಸಭೆ ಏನಿದೆ ನಡವಳಿಕೆಗಳನ್ನು ಅಲ್ಲಿ ಬ್ರೀಫ್ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗುತ್ತೆ. ಸಮಾವೇಶ ಯಶಸ್ವಿ ಆಯ್ತಾ ಇಲ್ಲ ನೀವು ಹೇಳಬೇಕು. ನಿನ್ನೆ ನಾವು ನಮ್ಮ ಇವರ ಅನುಪಸ್ಥಿತಿಯನ್ನು ನಾವೆಲ್ಲ ಗಮನಿಸ್ತೋ. ಯಾರು ಅನುಪಸ್ಥಿತಿ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರದು, ಅವರು ಕಾರಣಾಂತರದಿಂದ ಮತ್ತು ಕಮ್ಯುನಿಕೇಷನ್ ಗ್ಯಾಪ್ನಿಂದ ಅವರು ಭಾಗವಹಿಸಲಿಕ್ಕೆ ಆಗಿಲ್ಲ. ಅವರ ಕ್ಷಮೆಯನ್ನು ಕೂಡ ನಾನು ಈಗಾಗಲೇ ಕೋರಿದ್ದೇನೆ. ಮತ್ತು ಸಮಾವೇಶ ಭಾಳ ಚೆನ್ನಾಗಿ ಏನು ಜನರಿಗೆ ಮುಟ್ಟಿಸ್ಬೇಕಾಗಿತ್ತು ವಿಷಯವನ್ನು, ಅದನ್ನು ನನ್ನ ಸಮಾವೇಶ ಮುಟ್ಟಿಸಿದೆ ಅಂತೇಳಿ ನಾನು ಭಾವಿಸ್ತೇನೆ. ಜನರಿಗೆ, ವಿರೋಧ ಪಕ್ಷಗಳಿಗ ಅಥವಾ ಯಾರಿಗೆ? ವಿರೋಧ ಪಕ್ಷದ ಜನರಿಗೆ ಅಂತ ಮಾಡ್ಕೊಳ್ಳಿ. ಹಾಂ, ನೋಡ್ರಿ, ಈಗ ಒಂದು ಹೇಳ್ತೀನಿ ಕೇಳಿ. ವೈಯಕ್ತಿಕವಾಗಿ ಯಾರ ಮೇಲೆ ಯಾರೂ ಅಟ್ಯಾಕ್ ಮಾಡಬಾರ್ದು. ಅವರ ಸಿದ್ಧಾಂತ, ತತ್ವ, ಅವರ ಅನುಕರಣೆ ಮಾಡ್ತಕ್ಕಂಥ ರೀತಿ ನೀತಿಗಳ ಬಗ್ಗೆ, ಅವರ ಕಾರ್ಯವೈಖರಿ ಬಗ್ಗೆ ಯಾರು ಬೇಕಾದ್ರೂ ಟೀಕೆ ಮಾಡಲಿ. ಆದರೆ ವೈಯಕ್ತಿಕವಾಗಿ ರಾಜಕೀಯ ಮುಖಂಡರುಗಳು ಯಾವುದೇ ಪಕ್ಷದವರಾಗಲಿ ಟೀಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವರ ಅಭಿಪ್ರಾಯ ಇರ್ಬೋದು, ಅದನ್ನು ಸರಿ ಇಲ್ಲ ಅಂತಲೇ ತಾನು ನನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದು. ಜನಕಲ್ಯಾಣ ಅಂತ ಹೇಳಿ ನಾವು ಜನರಲ್ಲಿರ್ತಕ್ಕಂಥ ಸುಳ್ಳುಗಳನ್ನು ಏನು ಹೇಳಿದ್ದಾರೆ, ಆ ಸುಳ್ಳುಗಳು ಸರಿ ಇಲ್ಲ, ಸತ್ಯ ಅಂಶ ಇದು ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಲಿಕ್ಕೆ ನೆನೆ ಆ ಒಂದು ಸಮಾವೇಶ ಜರುಗಿದ್ದು.